ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನ ಕೃಪೆಯನ್ನು ಆಶ್ರಯಿಸಿ ಬಿತ್ತುವನ ಸಾಮ್ಯದಿಂದ ನಾವು ಕಲಿತಾ ಮುಂದಕ್ಕೆ ಬರ್ತಾ ಇದ್ದೇವೆ. ಬೀಜ ಬಿತ್ತಲ್ಪಟ್ಟಾಗ ಬಿದ್ದಂಥ ಮೊದಲ ಜಾಗ ದಾರಿಯ ಮಗಲು, 2 ಬಂಡೆಯ ಜಾಗ, 3 ಮುಳ್ಳು ಗಿಡಗಳಿರುವಂಥ ಪೊದೆಯ ಜಾಗ, 4 ಒಳ್ಳೆಯ ಸಿದ್ಧಪಡಿಸಲ್ಪಟ್ಟಂಥ ಜಾಗ. ಅದರಲ್ಲಿ ಬೀಜ ಬಿದ್ದಂತಹ ದಾರಿಯ ಮಗುಲಿನ ಬಗ್ಗೆ ನಾವು ಚಿಂತಿಸಿದೆವು. 2ನೇದಾಗಿ ಬೀಜ ಬಿದ್ದಂಥ ಬಂಡೆ ಜಾಗದ ಬಗ್ಗೆ ನಾವು ಚಿಂತಿಸಿ ಅದರ ಮಧ್ಯದಲ್ಲಿ ನಾವು ನಿಂತುಕೊಂಡಿದ್ದು. ಇವತ್ತು ಕೂಡ ಬೀಜ ಬಿದ್ದಂತಹ ಬಂಡೆ ಜಾಗವನ್ನು ಮುಂದುವರಿಸಿಕೊಂಡು ನಾವು ಚಿಂತಿಸುವರಾಗಿದ್ದೇವೆ. ಬೀಜ ಬಿದ್ದಂತಹ ಬಂಡೆ ಜಾಗವನ್ನು ಕುರಿತು, ನಂತರ ಅದರ ಅರ್ಥವನ್ನು ಕುರಿತು ಮತ್ತಾಯನ ಸುವಾರ್ತೆ 13:5-6, ಮಾರ್ಕ 4:5-6, ಲೂಕ 8:6, ಮತ್ತಾಯ 13:20-21, ಮಾರ್ಕ 4:16-17, ಲೂಕ 8:13 ಭಾಗದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತಿದೆ. ಈ ಜಾಗದಲ್ಲಿ ಈ ಸಾಮ್ಯವನ್ನು, ಅದರ ಅರ್ಥವನ್ನು ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತಿದೆ. ದೇವರ ವಾಕ್ಯವನ್ನು ಒಬ್ಬ ವ್ಯಕ್ತಿ ಕೇಳಿಸಿಕೊಂಡಾಗ ಅಥವಾ ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡ ನಂತರವಾಗಿ ಜೀವಿತದಲ್ಲಿ ಬರುವಂಥ ಹಿಂಸೆಗಳು, ಸಂಕಟಗಳು, ಶೋಧನೆಗಳು, ಇವೆಲ್ಲರ ನಡುವಿನಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕಬೇಕು, ಜೀವಿಸಬೇಕು, ಯಾವ ಮನೋಭಾವ ಉಳ್ಳವನಾಗಿರಬೇಕೆಂಬುದಾಗಿ ಕೆಲವೊಂದು ವಿಷಯ ನಾವು ಚಿಂತಿಸಿದ್ದೆವು. ಅದನ್ನು ಮುಂದುವರಿಸಿಕೊಂಡು ನಾವೀಗ ಚಿಂತಿಸೋಣ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದ 32-39 ವಾಕ್ಯದವರೆಗಿನ ಭಾಗಗಳು, ಲೂಕನ ಸುವಾರ್ತೆ 12ನೇ ಅಧ್ಯಾಯದ 49-53 ವಾಕ್ಯದವರೆಗಿನ ಭಾಗಗಳು, ಮಾರ್ಕನ ಬರೆದ ಸುವಾರ್ತೆ 8:34-38 ವಾಕ್ಯದವರೆಗಿನ ಭಾಗಗಳು, ಲೂಕನ ಸುವಾರ್ತೆ 9:23-26 ವಾಕ್ಯದವರೆಗಿನ ಭಾಗಗಳು, ಲೂಕನ ಸುವಾರ್ತೆ 21:16 ವಾಕ್ಯದವರೆಗಿನ ಭಾಗಗಳು, ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 25-33 ವಾಕ್ಯದವರೆಗಿನ ಭಾಗಗಳು. ಇವುಗಳನ್ನ ಒಮ್ಮೆ ನಾವು ಚಿಂತಿಸಿಕೊಳ್ಳೋಣ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 32-39 ವಾಕ್ಯ ಭಾಗಗಳಲ್ಲಿ ನಾವು ಈ ರೀತಿಯಾಗಿ ನೋಡುವುದಕ್ಕೆ ಸಾಧ್ಯವಾಗುತ್ತಿದೆ. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ ಅವನನ್ನು ನಾನು ಸಹ ಪರಲೋಕದಲ್ಲಿ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದನೆಂದು ನೆನೆಸಬೇಡಿರಿ. ಸಮಾಧಾನ ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನ ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನ ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಆಮೇಲೆ ನೋಡಿ, ಈ ಭಾಗದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಏನೆಲ್ಲ ವಿಷಯಗಳನ್ನ ಕೆಲವೊಮ್ಮೆ ಎದುರಿಸಬೇಕಾಗಿ ಬರುತ್ತದೆ
ಅಥವಾ ದೇವರ ರಾಜ್ಯದ ನಿಮಿತ್ತವಾಗಿ, ದೇವರ ಸತ್ಯದ ನಿಮಿತ್ತವಾಗಿ ಏನೆಲ್ಲ ವಿಷಯನ ತಾನು ಎದುರಿಸಬೇಕಾಗಿ ಬರುತ್ತದೆ ಎಂಬುದಾಗಿ ನೋಡ್ತೇವೆ. ಕೆಲವೊಮ್ಮೆ ನಂಬಿಕೊಂಡ ಮಗನಿಗೆ ವಿರುದ್ಧವಾಗಿ ತಂದೆಯು, ನಂಬಿಕೊಂಡ ಮಗಳಿಗೆ ವಿರುದ್ಧವಾಗಿ ತಾಯಿಯು, ನಂಬಿಕೊಂಡ ಸೊಸೆಗೆ ವಿರುದ್ಧವಾಗಿ ಅತ್ತೆಯು ಕುಟುಂಬದಲ್ಲಿ ಕಾಣಿಸಿಕೊಳ್ಳಬಹುದು. ಅಥವಾ ನಂಬಿಕೊಂಡಂತಹ ಹೆಂಡತಿಗೆ ವಿರುದ್ಧವಾಗಿ ಗಂಡನು, ತಾಯಿಗೆ ವಿರುದ್ಧವಾಗಿ ಮಗಳು, ಅತ್ತೆಗೆ ವಿರುದ್ಧವಾಗಿ ಸೊಸೆಯೂ ಕೂಡ ಕಾಣಿಸಿಕೊಳ್ಳಬಹುದು. ನೋಡಿ, ಅದಕ್ಕೆ ಯೇಸು ಹೇಳಿದ್ದು, ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸೋದಕ್ಕೆ ಬಂದ ನೆನೆಸಬೇಡಿರಿ. ಸಮಾಧಾನ ಹುಟ್ಟಿಸೋದಕ್ಕೆ ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದನು. ನೋಡಿದ್ರ ಅರ್ಥ, ಯೇಸು ನಿಶ್ಚಯವಾಗಿ ಕೂಡ ಬಂದಿದ್ದು ನಂಬುವಂತರಿಗೆ ನಿತ್ಯ ಸಮಾಧಾನ ಕೊಡುವುದಕ್ಕೆ ಹೌದು. ಆದರೆ ಒಂದು ಕೂಡ ಜನ ದೇವರ ಸತ್ಯಕ್ಕೆ ತಮ್ಮನ್ನು ಒಪ್ಪಿಸಿಕೊಡುವುದಕ್ಕೆ, ಸುವಾರ್ತೆಗೆ ಒಪ್ಪಿಸಿಕೊಡುವುದಕ್ಕೆ, ದೇವರ ರಾಜ್ಯದ ಮಾತಿಗೆ ಒಪ್ಪಿಸಿಕೊಡುವುದಕ್ಕೆ ಮನಸ್ಸು ಮಾಡದಿರುವಾಗ, ಇನ್ನೊಂದು ಕೂಡ ಜನ ಒಂದೇ ಮನೆಯಲ್ಲಿರುವಂತವರೇ ದೇವರಾಜ್ಯದ ಸತ್ಯಕ್ಕೆ ಒಪ್ಪಿಸಿಕೊಡುವುದಕ್ಕೆ ಅವರು ತೀರ್ಮಾನಿಸಿಕೊಳ್ಳುವ ಸಮಯದಲ್ಲಿ, ದೇವರ ಸತ್ಯವನ್ನು ಸ್ವೀಕರಿಸುವುದಕ್ಕೆ ಅವರು ಮನಸ್ಸು ಮಾಡುವ ಸಂದರ್ಭದಲ್ಲಿ, ಒಂದೇ ಕುಟುಂಬದಲ್ಲಿಯೇ ಭೇದ ಉಂಟಾಗುತ್ತದೆ, ಖಡ್ಗ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಸತ್ಯಪರ ಒಂದು ಕಡೆ, ಸತ್ಯವನ್ನ ನಂಬುವುದಕ್ಕೆ ಮನಸ್ಸು ಮಾಡದಿರುವರು ಇನ್ನೊಂದು ಕಡೆ. ಆಗ ಸತ್ಯವನ್ನ ನಂಬುವುದಕ್ಕೆ ಮನಸ್ಸು ಮಾಡದೇ ಇರುವಂತವರು ಸತ್ಯವನ್ನ ನಂಬುವುದಕ್ಕೆ ಒಪ್ಪಿಸಿಕೊಡುವಂತವರಿಗೆ ಶತ್ರುಗಳಾಗಿ, ವಿರೋಧಿಗಳಾಗಿ ಕಾಣಿಸ್ಕೊಳ್ತಾರೆ. ಇದೇ ವಾಕ್ಯದ ನಿಮಿತ್ತವಾಗಿ ಬರುವಂತಹ ಸಂಕಟಗಳು, ಇದೇ ವಾಕ್ಯದ ನಿಮಿತ್ತವಾಗಿ ಬರುತ್ತಿರುವಂತಹ ಹಿಂಸೆಯ ಭಾಗಗಳು. ಕೆಲವರು ಕುಟುಂಬದ ಸಮಾಧಾನಕ್ಕೋಸ್ಕರವಾಗಿ ಕ್ರಿಸ್ತನ ಬಿಟ್ಟು ಹೋಗುವಂತವರು ಕಾಣಿಸ್ಕೊಳ್ತಾರೆ. ಆದರೆ ಇಲ್ಲಿ ಯೇಸುವಿನ ಎಚ್ಚರಿಕೆ ಮಾತುಂಟು. ಒಬ್ಬನು ನನ್ನ ಮೇಲೆ ಮಮತೆಯನ್ನು ಇಡುವುದಕ್ಕಿಂತ ಹೆಚ್ಚಾಗಿ ತಂದೆ ಮೇಲೆ, ತಾಯಿ ಮೇಲೆ, ಇನ್ನೊಬ್ಬರ ಮೇಲೆ ಮಮತೆ ಇಟ್ಕೊಂಡ್ರೆ ಅವನು ನನಗೆ ಯೋಗ್ಯನಲ್ಲ. ಅಂದ್ರೆ ಅವನು ನಿತ್ಯ ಜೀವಿತಕ್ಕೆ ಯೋಗ್ಯನಲ್ಲ, ನಿತ್ಯ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ದೇವರ ರಾಜ್ಯಕ್ಕೆ ಅವನು ಯೋಗ್ಯನಲ್ಲ, ಕ್ರಿಸ್ತನಿಗೆ ಅವನು ಯೋಗ್ಯನಲ್ಲ. ಅಂದ್ರೆ ಕ್ರಿಸ್ತನನ್ನ ಪ್ರೀತಿಸುವುದಕ್ಕಿಂತ ತಂದೆಯನ್ನಾಗ್ಲಿ, ತಾಯಿಯನ್ನಾಗ್ಲಿ, ಮಕ್ಕಳನ್ನಾಗ್ಲಿ, ಇನ್ನೊಬ್ಬರನ್ನಾಗ್ಲಿ ಪ್ರೀತಿಸುವುದಕ್ಕೆ ಮನಸ್ಸು ಮಾಡುವಂತ ವ್ಯಕ್ತಿ, ತನ್ನ ಸ್ವಂತ ಪ್ರಾಣವನ್ನಾಗ್ಲಿ ಮನಸ್ಸು ಮಾಡುವಂತ ವ್ಯಕ್ತಿ, ತನ್ನ ಸ್ನೇಹಿತರನ್ನ ಕ್ರಿಸ್ತನಿಗಿಂತಲೂ ಕೂಡ ಹೆಚ್ಚಾಗಿ ಪ್ರೀತಿಸುವುದಕ್ಕೆ ಮನಸ್ಸು ಮಾಡುವಂತ ವ್ಯಕ್ತಿ ಕ್ರಿಸ್ತನಿಗೆ ಯೋಗ್ಯನಲ್ಲ. ಆದರೆ ಕ್ರಿಸ್ತ ನಿಮಿತ್ತವಾಗಿ ಇವೆಲ್ಲವೂ ಕೂಡ ಬರುವ ಹಿಂಸೆಗಳು ಬರುವಾಗ, ಸಂಕಟಗಳು ಬರುವಾಗ, ಕುಟುಂಬದಲ್ಲಿ ಇರುವರೆ ವೈರಿಗಳಾಗಿ ಮಾರ್ಪಡುವಾಗ, ಕ್ರಿಸ್ತನ್ ನಂಬುವಂತ ವ್ಯಕ್ತಿ, ಸತ್ಯವನ್ನ ಬಿಗಿಯಾಗಿ ಹಿಡಿಯಬೇಕಾದಂತ ವ್ಯಕ್ತಿ, ಅವನ ಜೀವಿತದಲ್ಲಿ ಯಾವ ರೀತಿಯನ್ನು ಬದುಕಬೇಕು? ಯೇಸು ಹೇಳ್ತಾರೆ, ಮತ್ತು ಯಾವನಾದರೂ ತನ್ನ ಶಿಲುಬೆನ ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ಅಂದ್ರೆ ಕ್ರಿಸ್ತನನ್ನ ನಂಬುವಾಗ, ಕ್ರಿಸ್ತನ ಹಿಂಬಾಲಿಸುವಾಗ, ಆತನ ವಾಕ್ಯವನ್ನು ಹಿಂಬಾಲಿಸುವಾಗ, ವಾಕ್ಯನ ಬಿಗಿಯಾಗಿ ಹಿಡಿದುಕೊಂಡು ಬದುಕುವುದಕ್ಕೆ ಮನಸ್ಸು ಮಾಡುವ ಸಂದರ್ಭದಲ್ಲಿ ತನ್ನ ಶಿಲುಬೆಯನ್ನ ತಾನು ಹೊತ್ತುಕೊಂಡು ಯೇಸುವಿನ ಹಿಂದೆ ಹೋಗಬೇಕು. ಅಂದ್ರೆ ಯಾರೆಲ್ಲ ನಿಂದಿಸಿದ್ರು, ಯಾರೆಲ್ಲ ಪರಿಹಾಸ ಮಾಡಿದ್ರು, ಯಾರೆಲ್ಲ ತಳ್ಳಿದ್ರು, ಯಾರೆಲ್ಲ ವೈರಿಗಳಾದ್ರು, ಯಾರೆಲ್ಲ ಶತ್ರುಗಳಾದ್ರು, ಯಾರೆಲ್ಲ ಸೇರಿಸ್ಕೊಂಡ್ರು, ಸೇರಿಸ್ಕೊಳ್ಳದೆ ಇದ್ರೂ ಕೂಡ, ತನ್ನ ಸ್ವಂತ ಮನೆಯಲ್ಲಿ ಜಾಗವಿಲ್ಲದಿದ್ದರೂ ಕೂಡ ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ವ್ಯಕ್ತಿ ತೀರ್ಮಾನಿಸಿ ಮುಂದೆ ಬರಬೇಕು. ಆವಾಗ ಮಾತ್ರವೇ ಅವನು ಕ್ರಿಸ್ತನಿಗೆ ಯೋಗ್ಯನಾಗಿ ಕಾಣಿಸ್ಕೊಳ್ತಾನೆ. ನೋಡಿ, ಇಲ್ಲಿ ಎರಡು ಚಾಯ್ಸ್ ಕಾಣ್ತಾ ಇದೆ. ಒಂದು ಕಡೆ ತನ್ನ ತಂದೆ, ತಾಯಿ, ತನ್ನ ಕುಟುಂಬ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಸ್ನೇಹಿತರು, ತನ್ನ ಕೆಲಸ. ಇನ್ನೊಂದು ಕಡೆ ಯೇಸು. ಯೇಸುವಿನ ಇಷ್ಟ ಪ್ರಕಾರವಾಗಿ ಇವರೆಲ್ಲರೂ ಕೂಡ ಬರುವುದಕ್ಕೆ ಸಿದ್ಧವಾದರೆ ತುಂಬಾ ಸಂತೋಷ. ಆದರೆ ಅವರು ವಿರೋಧವಾಗಿದ್ರೆ, ಅವರು ವಿರೋಧ ವ್ಯಕ್ತಪಡಿಸಿದ್ರೆ, ಅವರು ನಿಂದಿಸಿದ್ರೆ, ಪರಿಹಾಸ ಮಾಡ್ರೆ, ವಾಟ್ ವುಡ್ ಬಿ ಯೋರ್ ಚಾಯ್ಸ್? ನೀವು ಏನನ್ನು ಆರಿಸ್ಕೊಳ್ತೀರಾ? ನೀವು ಕ್ರಿಸ್ತನನ್ನ ಬಿಡುವರಾದ್ರೆ, ನನಗೇನೋ ಇಷ್ಟ ಯೇಸುನ ಹಿಂಬಾಲಿಸೋದಕ್ಕೆ, ಅದು ನನ್ನ ಗಂಡನಿಗೆ ಇಷ್ಟ ಇಲ್ಲ, ನನ್ನ ಹೆಂಡತಿಗಿಲ್ಲ, ನನ್ನ ಮಕ್ಕಳಿಗಿಲ್ಲ, ನಾನು ಯಾವುದೋ ಒಂದು ಚಿಂತೆಯಲ್ಲಿ ಹೋಗಿ ದೀಕ್ಷಾಸ್ನ ತಗೋಬಿಟ್ಟೆ, ಅಥವಾ ಯಾವುದೋ ಒಂದು ಚಿಂತೆಯಲ್ಲಿ ಪ್ರೇಯರಿಗೆ ಹೋಗೋದಕ್ಕೆ ನಾನು ಆರಂಭಿಸಿದೆ, ಅದು ಇಷ್ಟೆಲ್ಲ ತೊಂದರೆ ಹಾಗಾಗಿದ್ರೆ ನನಗೆ
ಈ ಯೇಸು ಬೇಡ, ಯೇಸುವಿನ ಸುವಾರ್ತೆ ಬೇಡ ಎಂಬುದಾಗಿ ಚಿಂತಿಸುವಂತರು ಯಾರು ಅಂತ ಕೇಳಿದ್ರೆ, ಬಂಡೆ ಮೇಲೆ ಬಿದ್ದಂತ ಬೀಜದ ಅವಸ್ಥೆಯಲ್ಲಿ ಹಾದು ಹೋಗ್ತಿರುವಂತ ವ್ಯಕ್ತಿ ಜೀವಿತಗಳು. ಇವರ ಹೃದಯ ಬಂಡೆ ಹೆಚ್ಚಾಗಬಹುದು. ಹಿಂಸೆ ನಡುವಿನಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗದೇ ಇರುವಂತವರು. ನೋಡಿ, ಇದೇ ಭಾಗಗಳು ಧ್ವನಿಸುವಂತ ವಾಕ್ಯಗಳನ್ನ ಕೆಲವು ರೆಫರೆನ್ಸ್ ನಾನು ಆಲ್ರೆಡಿ ಹೇಳಿದ್ದೆ. ಲೂಕನ ಸುವಾರ್ತೆ 12:49-53 ವಾಕ್ಯದ ಭಾಗಗಳು, ತನ್ನ ಮಾರ್ಕನ ಸುವಾರ್ತೆ 8:34-38 ವಾಕ್ಯದ ಬಾರಿಗಿನ ಭಾಗಗಳು, ಲೂಕ 9:23-26 ವಾಕ್ಯದ ಬಾರಿಗಿನ ಭಾಗಗಳು, ಲೂಕ 14:25-33 ವಾಕ್ಯದ ಬಾರಿಗಿನ ಭಾಗಗಳು ಕೂಡ. ನೋಡಿ, ಈ ಭಾಗಗಳೆಲ್ಲ ಕೂಡ ಸೇರಿಸಿಕೊಂಡು ಕಲಿಯುವಾಗ ಇದೇ ರೀತಿ ವಿಶ್ರಾಮಿ ಅಲ್ಲೂ ಕೂಡ ನೋಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಲೂಕನ ಸುವಾರ್ತೆಯಲ್ಲಿ ಇರುವಂತಹ ಕೆಲವೊಂದು ವಿಷಯನ ಸ್ವಲ್ಪ ಗಮನಿಸಿಕೊಳ್ಳೋಣ. ನೋಡಿ, ಅಲ್ಲಿ ಬರೆಯಲ್ಪಟ್ಟಿದ್ದು ಲೂಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಅದರ 24-25 ವಾಕ್ಯ ನೋಡೋಣ. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಹಿಂದೆ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೇ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಹಾಗೆ ಯೇಸು ಕೆಲವೊಂದು ವಿಷಯಗಳನ್ನ ಹೇಳಿ ಕೊನೆಗೆ 33ನೇ ವಾಕ್ಯಕ್ಕೆ ಬರುವಾಗ ಹೇಳ್ತಿದ್ದಾರೆ, ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ನೋಡಿ, ಭಾಗದಲ್ಲಿ ಯೇಸುವಿನ ಶಿಷ್ಯನಾಗುವಂಥ ವ್ಯಕ್ತಿ, ಯೇಸುವಿನ ಹಿಂಬಾಲಿಸುವಂಥ ವ್ಯಕ್ತಿ, ದೇವರ ಸತ್ಯಕ್ಕೆ ಒಪ್ಪಿಸಿಕೊಡುವಂಥ ವ್ಯಕ್ತಿ ತನ್ನ ಜೀವಿತದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿರಬೇಕು. ತನ್ನ ತಂದೆ ತಾಯಿಗಿಂತ, ತನ್ನ ಬಂಧು ಮಿತ್ರಾದಿಗಳಿಗಿಂತ, ಸಹೋದರ ಸಹೋದರಿಗಳಿಂತಲೂ ಕೂಡ, ಹೆಂಡತಿ ಗಂಡನಿಗಿಂತಲೂ ಕೂಡ, ತನ್ನ ಸ್ವಂತ ಜೀವಕ್ಕಿಂತಲೂ ಕೂಡ ಹೆಚ್ಚಾಗಿರುವ ಪ್ರಾಧಾನ್ಯತೆ ಕ್ರಿಸ್ತನಿಗೆ ಕೊಡುವುದಕ್ಕೆ, ದೇವರ ಸತ್ಯಕ್ಕೆ ಕೊಡುವುದಕ್ಕೆ ತಾನು ಸಿದ್ಧನಾಗಿರಲೇಬೇಕು. ಇಲ್ಲದಿದ್ದರೆ ಅವನಿಗೆ ಯೇಸುವಿನ ಶಿಷ್ಯನಾಗಿರುವುದಕ್ಕೆ ಸಾಧ್ಯವಾಗುವುದಿಲ್ಲ. ನೋಡಿ, ಮತ್ತಾಯನ ಸುವಾರ್ತೆಯನ್ನು ನೋಡಿದ ಭಾಗದಲ್ಲಿ, ನನ್ನ ಮೇಲೆ ಮಮತೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ತಂದೆ ತಾಯಿ ಮಕ್ಕಳ ಮೇಲೆ ಇಡುವು ನನಗೆ ಯೋಗ್ಯನಲ್ಲ. ಅಂದರೆ ಎಲ್ಲಿ ಈ ತಂದೆ ತಾಯಿ ಸಹೋದರ ಸಹೋದರಿ ಇವರನ್ನೆಲ್ಲ ದ್ವೇಷಿಸದೇ ಇರುವಂಥ ವ್ಯಕ್ತಿ ನನ್ನ ಶಿಷ್ಯನಾಗಿರಲು ಸಾಧ್ಯವಿಲ್ಲ ಎಂದು ನೋಡಿದೆ. ತನ್ನ ಸ್ವಂತ ಜೀವಿತವನ್ನು ಹಾಗೇ ಮಾಡದಿರುವಂಥ ವ್ಯಕ್ತಿ ನನ್ನ ಶಿಷ್ಯನಾಗಿರುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಯೇಸು ಹೇಳ್ತಾರೆ. ನೋಡಿ, ಇದರ ಅರ್ಥ ತಂದೆ ತಾಯಿಗಳನ್ನ ದ್ವೇಷಿಸಬೇಕು ಅಥವಾ ಅವರು ಹಾಗೇ ಮಾಡಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಹೇಳಿದ್ದಲ್ಲ ಇದು. ಆದರೆ ಇಲ್ಲಿ ಹೇಳಿದ್ದು ಒಂದು ಕಡೆ ಯೇಸುವನ್ನು ಹಿಂಬಾಲಿಸಬೇಕಾದ ವಿಷಯ, ಇನ್ನೊಂದು ಕಡೆ ತಂದೆ ತಾಯಿಗಳು ಅಥವಾ ಅವರು ಉಳಿಸಿಕೊಳ್ಳುವಂಥ ಈ ಲೋಕದಲ್ಲಿ ಉಳಿಸಿಕೊಳ್ಳುವಂಥ ವಿಷಯ, ಯೇಸುವನ್ನು ಹಿಂಬಾಲಿಸುವಂಥ ವಿಷಯಕ್ಕೆ, ಯೇಸುವನ್ನು ಇಷ್ಟ ಮಾಡುವಂಥ ವಿಷಯಕ್ಕೆ ತಡೆಯಾಗಿದ್ರೆ ಇಲ್ಲಿ ನಾವು ತಂದೆ ತಾಯಿಗಳಿಗೆಲ್ಲ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕಾಗಿದ್ದು ಯೇಸುವಿಗೆ. ಸಹೋದರ ಸಹೋದರಿಗಳಿಗೆಲ್ಲ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕಾಗಿದ್ದು ಕ್ರಿಸ್ತನಿಗೆ, ದೇವರ ಚಿತ್ತಕ್ಕೆ. ಇದನ್ನು ಕಲಿಸುವಂತ ಭಾಗವಿದು. ನೋಡಿ, ಆದ್ದರಿಂದಲೇ ನಮ್ಮ ಜೊತೆ ನಾವು ಯಾವತ್ತೂ ಸೇಫ್ ಆಗಿರ್ತೀವಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಯಾವಾಗ ನಾವು ಸರಿಯಾದ ಮಾರ್ಗದಲ್ಲಿದ್ದೇವೆ ಎಂಬುದಾಗಿ ಹೇಳಿದರೆ, ದೇವರ ಸತ್ಯವನ್ನ ಹತ್ತುಕೊಂಡು ಬದುಕುವವರೆಗೆ ಕಾಲದಲ್ಲಿ ಮಾತ್ರವೇ. ಆದ್ದರಿಂದಲೇ ತಂದೆಗಿಂತಲೂ, ತಾಯಿಗಿಂತಲೂ, ಸಹೋದರಗಿಂತಲೂ, ಬಂಧುಗಳಿಗಿಂತಲೂ, ಜೀವಿತದ ಎಲ್ಲ ಸಂಬಂಧಗಳಿಗಿಂತಲೂ ಕೂಡ ಹೆಚ್ಚಾಗಿ, ಮಕ್ಕಳಿಗಿಂತಲೂ ಹೆಚ್ಚಾಗಿ, ನಿಮ್ಮ ಸ್ವಂತ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕ್ರಿಸ್ತನನ್ನು ಪ್ರೀತಿಸುವರಾಗಿರಿ. ಆತನ ಇಷ್ಟ ಇರುವುದನ್ನು ಮಾಡುವುದಕ್ಕೆ ಒಪ್ಪಿಸಿಕೊಡಿ. ಪ್ರತಿದಿನವೂ ಕೂಡ ಕ್ರಿಸ್ತನ ಹಿಂಬಾಲಿಸುವುದು ತೀರ್ಮಾನಿಸಿ. ನಿಮ್ಮ ಜೀವಿತದಿಂದ ಪಾಪ ಸ್ವಭಾವವನ್ನು ಸಂಪೂರ್ಣವಾಗಿ ನಿರಾಕರಿಸಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಎದ್ದು ಬರುವಂತಹ ಎಲ್ಲಾ ವಿಷಯಗಳನ್ನು ನಿರಾಕರಿಸಿಕೊಂಡು ಆತನ ಚಿತ್ತವನ್ನು ಮಾಡುವುದಕ್ಕೆ ಮುಂದಕ್ಕೆ ಹೋಗುವರಾಗಿರಬೇಕು. ಅದರ ನಿಮಿತ್ತವಾಗಿ ನಿಂದೆಗಳು, ಭಾರಗಳು, ಪ್ರಯಾಸಗಳು, ಸಮಸ್ಯೆಗಳು ಕಾಣಿಸಿಕೊಂಡಾಗಿಯೂ ಕೂಡ
ಅದನ್ನು ಲೆಕ್ಕಿಸದೆ ಅದನ್ನು ತಾಳಿಕೊಂಡು ಮುಂದಕ್ಕೆ ಹೋಗುವಂತವರೇ ಬಂಡೆಯ ಜಾಗ ಅಲ್ಲದೆ ಇರುವಂತವರು. ಅದರ ನಡುವಿನಲ್ಲಿ ಬಿದ್ದು ಹೋಗುವಂತವರು ಇವರು ಬಂಡೆಯ ಜಾಗವಾಗಿ ಕಾಣಿಸ್ಕೊಳ್ತಾರೆ. ಒಂದು ವೇಳೆ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನು ಇಲ್ಲಿ ಉಳಿಸ್ಕೊಳ್ಬೇಕು ಎಂಬುದಾಗಿ ಹೇಳಿ ಕ್ರಿಸ್ತನ ತಳ್ಳಿಬಿಟ್ಟರೆ, ಆತನ ಸುವಾರ್ತೆಯನ್ನು ಬಿಟ್ಟರೆ, ತಾನು ಇಲ್ಲಿ ಒಂದು ಕ್ಷಣದಲ್ಲಿ ತಪ್ಪಿಸಿಕೊಂಡ ಎಂಬುದಾಗಿ ಅನಿಸುತ್ತೆ, ಬಿಡುಗಡೆ ಹೊಂದದಾಗಿ ಅನಿಸುತ್ತೆ. ಆದರೆ ಅಂಥವನು ತನ್ನ ಪ್ರಾಣವನ್ನು ನಷ್ಟಪಡಿಸಿಕೊಳ್ತಾನೆ ಎಂಬುದಾಗಿ ಯೇಸು ಹೇಳ್ತಾರೆ. ಅದರ ಅರ್ಥ ಈ ಲೋಕದ ತಾತ್ಕಾಲಿಕವಾದ ಬಿಡುಗಡೆಗೋಸ್ಕರವಾಗಿಯೋ ತಮ್ಮ ಕುಟುಂಬದ ಉಳಿಸಿಕೊಳ್ಳುವಂಥದಕ್ಕಾಗಿ ಕ್ರಿಸ್ತನ ಬಿಟ್ಟು ಬಿಡುವಂಥ ವಿಷಯಕ್ಕೆ ಹೋದರೆ, ಅದು ತನ್ನ ಕೆಲಸದ ನಿಮಿತ್ತವಾಗಿ ಕ್ರಿಸ್ತನ ಬಿಟ್ಟು ಬಿಟ್ಟರೆ, ಈ ಲೋಕ ನಾನು ಬದುಕಬೇಕು ಅನ್ನೋ ಆಸೆಯಿಂದ ಕ್ರಿಸ್ತನ ಬಿಟ್ಟು ಬಿಟ್ಟರೆ, ತಾನು ಗೆದ್ದ ಎಂಬುದಾಗಿ ಅನಿಸಿದ್ದಾಗಿ ಕೂಡ ತಾನು ಈ ಲೋಕದ ಜೀವಿತದ ಯಾತ್ರೆಯನ್ನು ಮುಗಿಸಿದ್ರೆ ನಿತ್ಯ ನರಕಕ್ಕೆ ಹೋಗ್ತಾನೆ. ಸೊ ಮೇಕ್ ದ ಚಾಯ್ಸ್. ಕ್ರಿಸ್ತ ನಿಮಿತ್ತವಾಗಿ ನಿಂದೆ ಬರುತ್ತೆ, ಪ್ರಯಾಸ ಬರುತ್ತೆ, ತೊಂದರೆ ಬರುತ್ತೆ, ನಮ್ಮ ರಿಲೇಟಿವ್ಸ್ ಕೆಲವರು ಮನೆಗೆ ಬರಲ್ಲ, ಆ ರೀತಿಯ ಚಿಂತೆಯನ್ನ ಪಕ್ಕದಲ್ಲಿ ಇಟ್ಟುಬಿಟ್ಟು ಸತ್ಯ ಏನೆಂಬುದಾಗಿ ಗ್ರಹಿಸಿಕೊಂಡಾಗ ಅದಕ್ಕೋಸ್ಕರ ಇಂಥೊಂದು ಓಟವಾಗಿರಲಿ ನನ್ನ ಜೀವಿತ. ನನಗೆ ದೇವರು ಒಪ್ಪಿಸಿರುವಂಥದ್ದು ನಿತ್ಯ ಜೀವದ ಸತ್ಯವಾಗಿದ್ರೆ ಅದರ ಬೆಲೆ ಏನಂತ ಗೊತ್ತಾದ್ರೆ ನನಗೆ ಅದರ ಬಗ್ಗೆ ಆಗಿಡ್ಕೊ. ಜೀವಿತದಲ್ಲಿ ಏನೆಲ್ಲ ಸಂಭವಿಸಿದ್ರು, ಪ್ರಾಣ ಕಳ್ಕೊಳ್ಳುವಂಥ ಅವಸ್ಥೆ ಬಂದರೂ ಕೂಡ ಡೋಂಟ್ ಗಿವ್ ಅಪ್. ಪ್ರಕಟಣೆ ಪುಸ್ತಕ ಈ ರೀತಿಯ ಬರೆಯಲ್ಪಡಿದೆ 2:10. ಬಿ ಫೇತ್ಫುಲ್ ಈವನ್ ಟು ದ ಪಾಯಿಂಟ್ ಆಫ್ ಡೆತ್. ಅಂದ್ರೆ ನೀನು ಸಾಯಬೇಕಾಗಿ ಬಂದರೂ ಕೂಡ ನಂಬಿಗಸ್ತನಾಗಿರು. ಜೀವವೆಂಬ ಜಯಮಾಲಿನ್ಯ ಕೊಡ್ತಾನೆ. ಸ್ಮರಣ ಅನ್ನುವಂಥ ಪ್ರದೇಶದಲ್ಲಿ ಇರುವಂಥ ಒಂದು ಸಭೆ, ಆ ಸಭೆಯಲ್ಲಿರುವಂಥ ವಿಶ್ವಾಸಿಗಳಿಗೆ, ಕ್ರಿಸ್ತ ನಂಬಿಕೊಂಡು ಬದುಕ್ತಿರುವಂಥ ವ್ಯಕ್ತಿ ಜೀವಿತಗಳಿಗೆ ಬಡತನ ಇದೆ, ಆದಷ್ಟು ಕೂಡ ಹಿಂಸೆ, ತೊಂದರೆಗಳು, ಸಮಸ್ಯೆಗಳಿದೆ. ಅದರಲ್ಲಿ ಹಾದು ಹೋಗುತ್ತಿರುವಂಥ ಸಭೆಯನ್ನು ನೋಡಿ ಯೇಸು ಹೇಳುವಂಥ ಮಾತಿದು. ನೋಡಿ, ಅದನ್ನು ನಿಮಗಾಗಿ ಹೋಗ್ತಾನೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 9 ವಾಕ್ಯ ಭಾಗಗಳು. ಸತ್ತವನಾಗಿದ್ದು ಜೀವಿತನಾಗಿ ಎದ್ದು ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯೆಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅವರು ಯೆಹೂದ್ಯರೆಲ್ಲ ಸೈತಾನ ಸಮಾಜದವರಾಗಿದ್ದಾರೆ. ನನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನ್ ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನ ಕೇಳಲಿ. ಜಯ ಹೊಂದುವವನಿಗೆ 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ. ನೋಡಿ, ಭಾಗದಲ್ಲೇ ಬಡತನ ಇದೆ, ಲೋಕಪ್ರವಾಗಿ ಹಿಂಸೆಗಳಿದೆ, ತೊಂದರೆಗಳಿದೆ. ಆದರೆ ಸಭೆಗೆ ಯೇಸು ಹೇಳ್ತಾರೆ, ನಿನ್ನ ಈಗಲೇ ಬಿಡಿಸಿಬಿಡ್ತೇನೆ ಅಂತ ಹೇಳ್ತಿಲ್ಲ. ಆದರೆ ಯೇಸು ಸಭೆ ಹೇಳ್ತಿರುವಂಥದ್ದು ಇದು, ನನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಇರಬೇಡ. ಅಂದ್ರೆ ಇನ್ನೂ ಕೂಡ ಬಾಧೆಗಳು ಬರ್ತಾ ಇದೆ. ಮುಂದೆ ನೋಡ್ರೆ ಸೆರೆಮನೆ ಬರ್ತಾ ಇದೆ, ಸಂಕಟ ಬರ್ತಾ ಇದೆ. ಆದ್ರೆ ನೀನು ಸಾಯಬೇಕಾಗಿ ಬಂದರೂ ಕೂಡ, ಸಾಯಬೇಕಾದ್ರೂ ಕೂಡ ನಂಬಿಗಸ್ತನಾಗಿರು, ನನಗೆ ಜೀವವೆಂಬ ಜಯಮಾಲೆ ಕೊಡ್ತೇನೆ. ನೋಡಿ, ಇಲ್ಲಿ ಯೇಸು ತನ್ನನ್ನೇ ತಾನೇ ಸಭೆ ಪರಿಚಯಪಡಿಸಿಕೊಳ್ತಿರುವುದು ಹೇಗೆ? ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಅಂತ ಹೇಳ್ಬಿಟ್ಟು, ತಂದೆ ಚಿತ್ತವನ್ನು ಮಾಡುವುದಕ್ಕೆ ಈ ಲೋಕಕ್ಕೆ ಬಂದು ಇಡೀ ಲೋಕದ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ತನ್ನ ಸ್ವಂತ ಪ್ರಾಣವನ್ನೇ ಕೊಟ್ಟು ಮರಣವನ್ನು ಜಯಿಸಿ
ಜೀವಿಸುವನಾಗಿ ಎದ್ದು ಬಂದಂಥ ಆದಿ ಅಂತ್ಯನು ಹೇಳ್ತಿರುವಂಥದ್ದು. ತಂದೆ ಕಾರ್ಯವನ್ನು ಮಾಡಿ ಪ್ರಾಣವನ್ನು ಕೊಟ್ಟು ಮರಣ ಜಯಿಸಿ ಎದ್ದು ಬಂದಂಥ ಯೇಸು ಹೇಳ್ತಿದ್ದಾರೆ, ನೀನು ಕೂಡ ನನ್ನ ಚಿತ್ತವನ್ನು ಮಾಡುವುದರಲ್ಲಿ, ನನ್ನ ವಾಕ್ಯನ ಬಗ್ಗೆ ಹಿಡಿಕೊಳ್ಳೋದ್ರಲ್ಲಿ, ನನ್ನ ಸತ್ಯವನ್ನು ಬಗ್ಗೆ ಹಿಡಿಕೊಳ್ಳೋದ್ರಲ್ಲಿ ನೀನು ಹಿಂಜರಿಬಾರದು, ನೀನು ಎದುರಬಾರದು. ಜೈಲು ಬಂದ್ರು, ಸಂಕಟ ಬಂದ್ರು, ದುಃಖ ಬಂದ್ರು, ಬಾಧೆಗಳು ಬಂದ್ರು ಕೂಡ ಹೆದರಬೇಡ. ಮೇಕಪ್ ಯುವರ್ ಮೈಂಡ್. ನೀನು ಸತ್ತು ಕೂಡ ನಾನು ನಿನ್ನ ಎಬ್ಬಿಸ್ತೇನೆ. ನಾನು ಸತ್ತು ಎದ್ದು ಬಂದವನು, ನಿನ್ನನ್ನು ಎಬ್ಬಿಸ್ತೇನೆ. ಅಂದರೆ ನಿನ್ನ ಜೀವಿತದಲ್ಲಿ ಮರಣ ಅಂತ ಅಲ್ಲ. ಈ ಲೋಕ ನೀನು ಹಾದು ಹೋಗುವಂಥ ಶಾರೀರಿಕವಾದ ಮರಣ ನಿನ್ನ ಜೀವಿತ ಅಂತ್ಯ ಅಲ್ಲ. ನೀನು ಸತ್ತು ನಿನ್ನ ಎಬ್ಬಿಸುವುದಕ್ಕೆ ನಾನು ಶಕ್ತನ ಎಂಬುದಾಗಿ. ನನ್ನ ಕೇಳುವ ದೇವರ ಮಗುವೆ, ಕ್ರಿಸ್ತನ ನಂಬಿಕೊಂಡರ ನಿಮಿತ್ತವಾಗಿ ನೀನು ಹಿಂಸೆ ಅನುಭವಿಸುವಾಗ, ದುಃಖ ಅನುಭವಿಸುವಾಗ, ಭಾರ ಅನುಭವಿಸುವಾಗ ಕುಗ್ಗಿ ಹೋಗಬೇಡ. ಇದೆಲ್ಲ ಅನುಭವಿಸಿದ ಯೇಸು ನಿನ್ನ ಜೊತೆಯಲ್ಲಿದ್ದಾರೆ. ಆತ ನಿನ್ನ ಬಿಟ್ಟು ದೂರವಾಗಿಲ್ಲ. ನಿನ್ನ ಬಲಪಡಿಸುವುದಕ್ಕೆ ಆತನಿಗೆ ಮನಸ್ಸುಂಟು. ನಿನ್ನನ್ನು ಈ ಕಷ್ಟದಲ್ಲಿ ಕೂಡ ಶಕ್ತೀಕರಿಸುವುದಕ್ಕೆ, ದೃಢಪಡಿಸುವುದಕ್ಕೆ ಆತನಿಗೆ ಮನಸ್ಸುಂಟು. ನೀನು ಬಾಧೆ ಅನುಭವಿಸುವ ನಿನ್ನ ಜೊತೆಯಲ್ಲಿ ಆತನ ಅನುಭವಿಸುವಂತ ಕರ್ತನು. ನೀನು ದುಃಖ ಅನುಭವಿಸುವ ನಿನ್ನ ಜೊತೆಯಲ್ಲಿ ಇದ್ದುಕೊಂಡು ಕಷ್ಟವನ್ನು ಅನುಭವಿಸುವಂತ ಕರ್ತನು. ನೀನು ಸಾಯುವಂತ ಸಂದರ್ಭಗಳು ಕೂಡ ನಿನ್ನ ಜೊತೆಯಲ್ಲಿ ಇರುವ ಆತನು. ಸತ್ತ ಮೇಲೂ ಕೂಡ ನಿನ್ನ ಎಬ್ಬಿಸಿ ವಾಪಸ್ಸು ಕರೆಕೊಂಡು ಬರುವುದಕ್ಕೆ ಶಕ್ತನಾಗಿರುವಂತಹ ಯೇಸು ಆತನು. ನೀನು ಈ ಭೂಮಿಯಲ್ಲಿದ್ದು ಇನ್ನೂ ದೇವರ ಸೇವೆಯನ್ನು ಮಾಡಿ ದೇವರ ಮಹಿಮೆಯನ್ನು ತರಬೇಕೆಂಬುದು ಆತನ ಚಿತ್ತವಾದರೆ, ನಿನ್ನ ಹಿಂಸಿಸುವ, ನಿನ್ನ ಕೊಂದಾಗಿಕೊಂಡು ನಿನ್ನ ಎಬ್ಬಿಸುವುದಕ್ಕೆ ಆತನಿಗೆ ಶಕ್ತಿ ಉಂಟು. ಆವತ್ತು ಸತ್ತಂತಹ ಯಾಯಿರ್ನ ಮಗಳನ್ನ ಆವತ್ತು ಎಬ್ಬಿಸಿದಂತ ಯೇಸು ಇವತ್ತು ಬದುಕಿದ್ದಾರೆ. ನಾಯಿನ್ ಪಟ್ಟಣದ ವಿಧವೆಯ ಮಗನನ್ನ ಚಟ್ಟದಲ್ಲಿರುವಾಗಲೇ ಎಬ್ಬಿಸಿದ ಯೇಸು ಇವತ್ತು ಬದುಕಿದ್ದಾರೆ. ಲಾಜರನ ಸಮಾಧಿಯಿಂದ 4 ದಿನದ ನಂತರವಾಗಿ 4 ದಿನವಾದ ಮೇಲೆ ಎಬ್ಬಿಸಿದ ಯೇಸು ಇವತ್ತು ಬದುಕಿದ್ದಾರೆ. ನೀನು ಈ ಲೋಕದಲ್ಲಿದ್ದು ಆತನ ಕಾರ್ಯವನ್ನು ಇನ್ನೂ ಕೂಡ ಮಾಡುವುದು ಆತನ ಚಿತ್ತವಾದರೆ, ಅದಕ್ಕಿಂತ ಮೊದಲು ನಿನ್ನನ್ನು ಹಿಂಸೆ ಪಡಿಸುವ ಕೊಂದ್ರು ಕೂಡ ನಿನಗೆ ಜೀವ ಕೊಟ್ಟು ವಾಪಸ್ಸು ಕರೆಯುವುದಕ್ಕೆ, ವಾಪಸ್ಸು ನಿನ್ನ ಮೂಲಕ ತನ್ನ ಕಾರ್ಯವನ್ನು ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಆದರೆ ನಿನ್ನ ಮೂಲಕವಾಗಿ ತನ್ನ ಸೇವೆಯಲ್ಲಿ ಮುಗಿದರೆ ನಿನ್ನ ನಿತ್ಯ ರಾಜ್ಯಕ್ಕೆ ತಾನು ಕರೆಕೊಂಡು ಹೋಗುವಂತ ಕರ್ತನು. ನನಗೆ ಪುನರುತ್ಥಾನ ದಿನವನ್ನು ಕೂಡ ಆತನ ಇಟ್ಟಿರುವಂತ ಕರ್ತನು. ಸೊ ಡೋಂಟ್ ಗಿವ್ ಅಪ್. ಬಂಡೆ ಜಾಗವಾಗಿ ಹೋಗಬೇಡ. ಜೀವಿತದಲ್ಲಿ ಭಾರಗಳು, ಕಷ್ಟಗಳು, ಸಮಸ್ಯೆಗಳು ಬರುವಾಗ, ದುಃಖಗಳು ಬರುವಾಗ, ವೇದನೆಗಳು ಬರುವಾಗ, ಕ್ರಿಸ್ತನ ನಿಮಿತ್ತವಾಗಿ ಇವೆಲ್ಲವೂ ಕೂಡ ಬರುವಾಗ, ದೇವರಾಜ್ಯದ ಸುವಾರ್ತೆ ನಿಮಿತ್ತವಾಗಿ ಇದೆಲ್ಲ ಕೂಡ ನೀನು ಅನುಭವಿಸಬೇಕಾಗಿ ಬರುವಾಗಲೂ ಕೂಡ ಡೋಂಟ್ ಗಿವ್ ಅಪ್. ದ ಲಾರ್ಡ್ ಇಸ್ ವಿತ್ ಯು. ನಿನ್ನ ಬಲಪಡಿಸುವಂತ ಕರ್ತನ ಜೊತೆಯಲ್ಲಿದ್ದಾನೆ. ನಿನ್ನಲ್ಲಿರುವ ಆತನು ಲೋಕದಲ್ಲಿ ಇರುವನಿಗಿಂತಲೂ ಕೂಡ ದೊಡ್ಡವನಾಗಿದ್ದಾನೆ. ಬಿ ಸ್ಟ್ರಾಂಗ್ ಅಂಡ್ ಬಿ ಕರೇಜಿಯಸ್. ನೀನು ಕಷ್ಟ ಬರುವಾಗ ಒಣಗಿ ಹೋಗ್ಬೇಕಾದವನಲ್ಲ, ಬಾಡಿ ಹೋಗ್ಬೇಕಾದವನಲ್ಲ, ಬಿದ್ದು ಹೋಗ್ಬೇಕಾದವನಲ್ಲ. ನೀನು ಅನೇಕರ ಮುಂದೆ ಸಾಕ್ಷಿಗೆ ನಿಂತುಕೊಳ್ಳಬೇಕಾದವನು. ಕಷ್ಟ ಬರುವಾಗ, ಭಾರಗಳು ಬರುವಾಗ, ಪ್ರಯಾಸಗಳು ಬರುವಾಗ ಶದ್ರೆಕ್, ಮೇಷಕ್, ಅಬೇದ್ನೆಗೋರ ರೀತಿಯಲ್ಲಿ ದೇವರಿಗೋಸ್ಕರ ನಿಲ್ಲಬೇಕಾದಂಥವರು, ದೇವರ ಸತ್ಯಕ್ಕೋಸ್ಕರ ನಿಲ್ಲಬೇಕಾದಂಥವರು, ದೇವರನ್ನು ಆತುಕೊಳ್ಳಬೇಕಾದವರು, ದೇವರನ್ನು ಅಂಟಿಕೊಂಡು ಬದುಕಬೇಕಾದವರು. ಬಿಡಿಸುವುದಕ್ಕೆ ಆತನ ಮನಸ್ಸಿದ್ದರೆ ಆತನ ಬಿಡಿಸಿ ನಿನ್ನ ಇಲ್ಲೇ ಉದ್ಧರಿಸುತ್ತಾನೆ. ಇಲ್ಲದಿದ್ದರೆ ತನ್ನ ನಿತ್ಯ ರಾಜ್ಯಕ್ಕೆ ನಿನ್ನಾಗಿ ಸೇರಿಸಿಕೊಳ್ಳುವ ಕರ್ತನು. ಗಾಡ್ ಇಸ್ ಫೇತ್ಫುಲ್. ಮರಣ ಮತ್ತು ಪಾತಾಳದ ಬೀಗದ ಕೈಗಳು ಯೇಸುವಿನಲ್ಲಿದೆ. So don't give up. Trust in God. Amen. Amen.